ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಡಿಸೆಂಬರ್ 24ರಂದು ಮಾಗಡಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ. ಎಚ್ಎನ್ ಅಶೋಕ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ಮರಣೆ ವ್ಯಸನವಾಗಿದೆ ಎಂದು ಹೇಳಿಕೆ ನೀಡಿರುವಂತಹ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ವಿರುದ್ಧ ಎಚ್ಎನ್ ಅಶೋಕ್ ರವರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅಶೋಕ್ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸ್ಮರಣೆ ವ್ಯಸನ ಎಂದಿರುವ ಅಮಿತ್ ಶಾ ಹೇಳಿಕೆ ದೇಶ ಬಿಟ್ಟು ತೊಲಗಲಿ. ಇಂತಹ ಹೇಳಿಕೆ ನೀಡಿರುವ ಇವರನ್ನ ಪ್ರಧಾನಿ ಮೋದಿ ಅವರು ಸಚಿವ ಸ್ಥಾನದಿಂದ ವಜಾಗೊಳಿಸಿ ಹಾಗೂ ಗಡೀಪಾರು ಮಾಡಲಿ. ಸಂವಿಧಾನದ ಬದಲು ದೇವರು ಎಂದು ಹೇಳಬೇಕು ಎಂದು ಗೃಹ ಮಂತ್ರಿ ಅಮಿತ್ ಶಾ ಹೇಳಿದ್ದಾರೆ. ದೇಶದ ಜನರಿಗೆ ಸಂವಿಧಾನವೇ ಮೇಲೂ, ಜನರನ್ನ ಕಾಯ್ತಾ ಇರುವುದು ದೇಶದ ಸಂವಿಧಾನ ಎಂಬುದನ್ನು ಅಮಿತ್ ಶಾ ಅವರು ಮರೆಯಬಾರದು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವಾಚ್ಯ ಪದಗಳನ್ನು ಬಳಸಿ ಮಾತನಾಡಿದ್ದಾರೆ. ಅವರ ಮಾತಿನಿಂದಲೇ ಬಿಜೆಪಿಯವರ ಮನಸ್ಥಿತಿ ಎಂಥದ್ದು ಅಂತ ತಿಳಿಯುತ್ತೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮಾಗಡಿ ನನ್ನ ಸ್ವಂತ ತಾಲೂಕು. ಇಲ್ಲಿರ್ತಕ್ಕಂಥ ಯಾರೇ ಕಷ್ಟ ಆರೋಗ್ಯದ ಸಮಸ್ಯೆಯಿಂದ ಇರ್ತಕ್ಕಂಥವ್ರಿಗೆ ನಾನು ಅಥವಾ ನಾವುಗಳೆಲ್ಲರೂ ಸೇರಿ ದೇವರಾಗ್ಲಿಕ್ಕಾಗಲ್ಲ, ಆದರೆ ಆ ಪ್ರಯತ್ನದಲ್ಲಿ ಒಂದು ಜೀವನವನ್ನು ಉಳಿಸ್ತಕ್ಕಂಥ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸವಾಗಿರೋದನ್ನ ಸರಿಪಡಿಸೋ ನಿಟ್ಟಿನಲ್ಲಿ ನಮ್ಮ ಕೈಲಿ ಏನು ಪ್ರಾಮಾಣಿಕವಾಗಿ ತೊಡಗಿಸ್ಕೋಬೇಕು ಅದನ್ನು इतना नाम भगवान का लिया हुआ था तो तुम्हें स्वर्ग मिल जाता ಏನೋ ನಾವು ಮಟ್ಟಕ್ಕೆ ಒಬ್ಬರು ತನಿ ಅಂತ ಹೇಳ್ಬೇಕು, ಬೇಡ ನಾವು ಆತನ ಮಟ್ಟಕ್ಕೆ ಇಳಿಯೋದು ಬೇಡ ಹಂಗಂತ ಹೇಳ್ತಾರೆ ಅಮಿತ್ ಶಾ ಅವರು. ಅಂಬೇಡ್ಕರ್ 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 ಅಂತ ನೀವು ಏನೆಲ್ಲ ಜಪಿಸ್ತಾ ಇದ್ದೀರಿ, ಈ ಜಪವನ್ನ ದೇವರೇ 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 ಅಂತ ಅಂದ್ಬಿಟ್ಟಿದ್ರೆ ನಿಮ್ಗೆ ಸ್ವರ್ಗ ಪ್ರಾಪ್ತಿಯಾಗ್ತಿತ್ತು, ಮುಕ್ತಿ ಸಿಕ್ತಿತ್ತು ಅಂತಕ್ಕಂಥ ಒಬ್ಬ ಗಡಿಪಾರಾಗಿದ್ದಂತ ಒಬ್ಬ ವ್ಯಕ್ತಿ, ಒಬ್ಬ ಈ ದೇಶಕ್ಕೆ ಗಂಡಾಂತರವನ್ನ ತರ್ತಕ್ಕಂಥ ಒಬ್ಬ ಅಯೋಗ್ಯ ಈ ಮಾತನ್ನ ಮಾತಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಈ ಒಂದು ದೇಶವನ್ನ ಅನೇಕ ರಾಜ್ಯಗಳ ಏಕತೆಯನ್ನ ಕಾಪಾಡಿಕೊಂಡು ಹೋಗ್ಲಿಕ್ಕೆ ಬೇಕಾದಂತ ಪ್ರಜಾಪ್ರಭುತ್ವ ಬಗೆಯುವಷ್ಟು ಸುಲಭವಾದ ವಿಚಾರ ಅಲ್ಲ. ಇಲ್ಲಿ ಕೂತಿರ್ತಕ್ಕಂಥ ಇಷ್ಟು ಜನಗಳ ಮಧ್ಯೆನೇ ನಮ್ಮಲ್ಲೇ ಏನೋ ಇದು ಮಾಗಡಿ ತಾಲೂಕನ್ನ ಒಳಗೊಂಡಂತೆ ಈ 15 ಜನ ನಿರ್ದೇಶಕರು, ಒಟ್ಟು 35 ಜನ, ಅದರಲ್ಲೂ ಈ ಭಾಗದಿಂದ ಆಯ್ಕೆ ಆಗಬೇಕಾಗಿರ್ತಕ್ಕಂಥ 15 ಜನ ನಿರ್ದೇಶಕರನ್ನ ಆಯ್ಕೆ ಮಾಡಿದಂಥ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲೆಯ ಎಲ್ಲ ರಾಜ್ಯ ಒಕ್ಕಲಿಗರ ಸಂಘದ ಒಕ್ಕಲಿಗ ಮತದಾರ ಬಂಧುಗಳಿಗೆ ಮೊದಲನಾಗಿ ನನ್ನ ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಕಾರಣ ಅತ್ಯಂತ ಹೆಚ್ಚಿನ ಮತದಲ್ಲಿ ಆಶೀರ್ವಾದ ಮಾಡಿ ರಾಜ್ಯ ಒಕ್ಕಲಿಗರ ಸಂಘಕ್ಕೆ ನಿರ್ದೇಶಕನನ್ನ ಮಾಡಿ ಅನೇಕ ಈ ಗುಂಪುಗಾರಿಕೆ ಒಳಗೆ ಕಳೆದ ಬಾರಿಯೇ ಈ ನಮ್ಮ ಆಸ್ಪತ್ರೆ ಸಮಿತಿಯ ಅಧ್ಯಕ್ಷಗಿರಿಯನ್ನ ಬಯಸಿದ್ದೆ, ಅದು ಕೂಡ ಸಿಕ್ಕಿರಲಿಲ್ಲ. ಕಾರಣವಾದರೂ ಇಷ್ಟೇ, ಬೆಂಗಳೂರಿಗೆ ಮೈಸೂರು ಮಂಗಳೂರಿಂದ ಬರ್ತಕ್ಕಂಥ ಪೇಷಂಟ್ಸ್ಗಿಂತ, ರೋಗಿಗಳಿಗಿಂತ ಜಾಸ್ತಿ ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂತ ಬಡ ರೈತ ಕುಟುಂಬದಂಥವರು, ರೈತರುಗಳು, ಇತರೆ ಅಸಂಘಟಿತ ವರ್ಗಗಳ ಕಾರ್ಮಿಕ ಬಂಧುಗಳು, ಈ ಥರದವರು ನಮ್ಮ ಆಸ್ಪತ್ರೆ ಸೌಲಭ್ಯವನ್ನು ಅತಿ ಹೆಚ್ಚಿನದಾಗಿ ಬಳಸ್ಕೊಳ್ತಾ ಇರೋದು ರಾಮನಗರ ಜಿಲ್ಲೆಯವರು. ಹಾಗಾಗಿ ಈ ಜಿಲ್ಲೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ತಿಳುವಳಿಕೆ ಕೂಡ ನನಗಿರೋದ್ರಿಂದ ಅಲ್ಲಿಗೆ ಬರ್ತಕ್ಕಂಥ ಏನು ಚಿಕಿತ್ಸೆಗೆ ಒಳಪಡಲಿಕ್ಕೆ ಬರ್ತಕ್ಕಂಥ ರೈತರಿಗೆ ಅಥವಾ ಕಾರ್ಮಿಕ ಬಂಧುಗಳಿಗೆ ಎಲ್ಲರಿಗೂ ನನ್ನ ಕೈಲಾದ ಮಟ್ಟಿಗೆ ಪ್ರಾಮಾಣಿಕವಾದಂಥ ವೈದ್ಯಕೀಯ ಸೇವೆ ಸವಲತ್ತು ಸಿಗ್ತಕ್ಕಂಥ ಪ್ರಯತ್ನ, ಮನೆಗೂ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಆದಷ್ಟು ರಿಯಾಯಿತಿ ದರದಲ್ಲಿ ಇದನ್ನು ಮಾಡಿಸ್ಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೀನಿ. ವಿಶೇಷವಾಗಿ ಮಾಗಡಿ ನನ್ನ ಸ್ವಂತ ತಾಲೂಕು. ಇಲ್ಲಿರ್ತಕ್ಕಂಥ ಯಾರೇ ಕಷ್ಟ ಆರೋಗ್ಯದ ಸಮಸ್ಯೆಯಿಂದ ಇರ್ತಕ್ಕಂಥವ್ರಿಗೆ ನಾನು ಅಥವಾ ನಾವುಗಳೆಲ್ಲರೂ ಸೇರಿ ದೇವರಾಗ್ಲಿಕ್ಕಾಗಲ್ಲ, ಆದರೆ ಆ ಪ್ರಯತ್ನದಲ್ಲಿ ಒಂದು ಜೀವನವನ್ನು ಉಳಿಸ್ತಕ್ಕಂಥ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸವಾಗಿರೋದನ್ನ ಸರಿಪಡಿಸೋ ನಿಟ್ಟಿನಲ್ಲಿ ನಮ್ಮ ಕೈಲಿ ಏನು ಪ್ರಾಮಾಣಿಕವಾಗಿ ತೊಡಗಿಸ್ಕೋಬೇಕು ಅದನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಆರೋಗ್ಯ ಕ್ಷೇತ್ರ ಆರೋಗ್ಯ ಕೆಂಪೇಗೌಡ ಆಸ್ಪತ್ರೆ ಅನ್ನೋದು ಆರೋಗ್ಯ ಕ್ಷೇತ್ರದಲ್ಲಿ ಜವಾಬ್ದಾರಿ ಜಾಸ್ತಿ ಇರ್ತದೆ, ಅದನ್ನು ಹೆಂಗೆ ನಿಭಾಯಿಸ್ತೀರ? ಇದೇ ನಾನು ಒಬ್ಬನೇ ಇರ್ತಕ್ಕಂಥದ್ದಲ್ಲ, ಒಂದು ಯಶಸ್ವಿ ವೈದ್ಯ ತಂಡ, ಅದ್ರ ಜೊತೆಗೆ ಶುಶ್ರೂಷಕಿಯಾಗಿರ್ತಕ್ಕಂಥವ್ರು ಅಂದರೆ ನರ್ಸ್ಗಳು, ಮೇಲಿಂದ ಇರ್ತಕ್ಕಂಥ ವಿವಿಧ ಸ್ತರಗಳ ವ್ಯವಸ್ಥೆ ಏನಿದೆ, ಡಾಕ್ಟರಿಂದ ಆದಿಯಾಗಿ ಆಡಳಿತ ಮಂಡಳಿ ಆದಿಯಾಗಿ ಎಲ್ಲರ ಸಹಕಾರದಿಂದ ಈ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ನಿಮ್ಮೆಗಳ ಸಹಕಾರದಿಂದ ಕೂಡ ಯಶಸ್ವಿಯಾಗಿ ನಿಭಾವಣೆ ಮಾಡ್ತೀನಿ ಅಂತಕ್ಕಂಥ ಇದೆ ಆತ್ಮವಿಶ್ವಾಸ ನಂದು ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಸರ್.